ವೈಸಂಪಾಯನ ಸರೋವರಕ್ಕೆ ಓಡುತ್ತಿರುವೆಯ ಹೊಡು. ಅಲ್ಲಿಯೂ ಕೂಡ ನಿನಗೆ ಮರಣ ತಪ್ಪಿದ್ದಲ್ಲ. ಪಾಪಿಯಾದ ದುರ್ಯೋಧನನೇ, ನನ್ನ 100 ಜನ ಸಹೋದರರನ್ನು ಕಾರಾಗೃಹದಲ್ಲಿ ಕೊಂದ ಪಾಪಕ್ಕಾಗಿ ನನ್ನ ಮಂತ್ರಾಲೋಚನೆಯಿಂದ ನೀನು ಆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸದೆ ಯುದ್ಧವನ್ನೇ ಏರ್ಪಡಿಸಿಕೊಂಡು ಆ ಕೌರವನ 99 ಮಂದಿ ಸಹೋದರರೆಲ್ಲರೂ ಕುರುಕ್ಷೇತ್ರ ರಣರಂಗದಲ್ಲಿ ಒಬ್ಬೊಬ್ಬರಾಗಿ ಹತರಾದರು. ಆದರೂ ಆ ಕೌರವನ ಕಣ್ಣುಗಳಲ್ಲಿ ಒಂದೇ ಒಂದು ದೊಡ್ಡ
ಕಣ್ಣೀರು ಸಹ ಬರಲಿಲ್ಲವಲ್ಲ. ಅಲ್ಲದೆ ರಾಜ್ಯದಲ್ಲಿ ಅಶಾಂತಿ ಎಂಬ ವಿಷದ ಗಾಳಿಯನ್ನೇ ಹೆಪ್ಪಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ತೇಲಿಸಿದನು. ಅಷ್ಟೇ ಅಲ್ಲದೆ ರೋಮ ರೋಮಕ್ಕೂ ಕೋಟಿ ಸಿಡಿಲು ಬಡಿದಂತೆ ಆಘಾತವನ್ನೇ ಸೃಷ್ಟಿ ಮಾಡಿದೆನು. ಅದಕ್ಕೂ ಆ ಕೌರವನು ಹಿಂಜರಿಯಲಿಲ್ಲ. ಪಾಪ ಪಾಪ, ಎಂತಹ ಅಭಿಮಾನಿಶಾಲಿ ಪುರುಷನಿರಬಹುದು. ಆ ಕೌರವನು ಜೀವ ಸಹಿತ ಉಳಿಯುವ ಮಾತೆಲ್ಲಿ ಬಂತು. ಪಾಪ ಪಾಪ. ಆದರೆ ಈ ದಿವಸ ಕುರುಕ್ಷೇತ್ರದ ಕೊನೆ ಯುದ್ಧವಾದ್ದರಿಂದ ನಾನೂ ಸಹ ಆ ಪಾಂಡವರೊಡನೆ ವೀರಾವೇಶದಿಂದ ಹೋರಾಡಿ ವೀರ ಸ್ವರ್ಗವನ್ನೇ ಸೇರುವೆನು. ವೀರ ಸ್ವರ್ಗವನ್ನೇ ಸೇರುವೆನು.